ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸ್ನೇಹಿತ. ಸೊ ನಾವು ಇವತ್ತು ಮಾತಾಡ್ತಿರುವಂಥದ್ದು ಯಾರ ಬಗ್ಗೆ ಅಂತ ಅಂದರೆ ಜೀ ಕನ್ನಡದಲ್ಲಿ ಪ್ರಸಾರವಾಗುವಂಥ ಸತ್ಯ ಅನ್ನೋ ಒಂದು ಸೀರಿಯಲ್ ಬರುತ್ತೆ ಅಲ್ವಾ 9 ಗಂಟೆಗೆ. ಸೊ ಆ ಸೀರಿಯಲಿನ ಹೀರೋ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಆ ಸೀರಿಯಲ್ ಹೀರೋ ಆಲ್ಮೋಸ್ಟ್ ಈ ಸೀರಿಯಲ್ ಸ್ಟಾರ್ಟ್ ಆಗಿ ಒಂದು 3-4 ವರ್ಷ ಆಯಿತು ಅಂತ ಅನಿಸುತ್ತೆ. ಸೊ ಅದರೊಳಗಿನ ಹೀರೋಯಿನ ಹೆಸರು, ಪಾತ್ರದ ಹೆಸರು ಸಾಗರ್ ಅಂತ ಅವರ ರಿಯಲ್ ಲೈಫ್ ಹೆಸರು. ಸೊ ಅವ್ರಿಗೆ ಒಂದು ವರ್ಷದ ಹಿಂದೆ ರೀಸೆಂಟಾಗಿ ಮದುವೆ ಆಗಿತ್ತು. ಸೊ ಅವರು ಮದುವೆ ಆಗಿದ್ದಂತ ಗೊತ್ತು ಸಿರಿ ಅವರು ಇವಾಗ ರೀಸೆಂಟಾಗಿ ಮೂವೀಸಲ್ಲಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಸೊ ಅವರು ಒಂದು ವರ್ಷಕ್ಕಿಂತ ಮುಂಚೆ ಅವರಿಬ್ಬರಿಗೆ ಮದುವೆ ಆಗಿತ್ತು, ಮತ್ತು ಇವಾಗ ಅವರು ಕನ್ಸೀವ್ ಆಗಿ ಕೂಡ ಇದ್ದಾರೆ. ಸೊ ಇವಾಗ ಸದ್ಯಕ್ಕೆ ಅವರ ಸೀಮಂತ ಎಲ್ಲ ನಡೀತಾ ಇದೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಅವರ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಎಲ್ಲ ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಒಂಥರ ಎಲಿಗೆಂಟಾಗಿ ಅವರು ಸೀಮಂತನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಬಾಯ್ ಅಥವಾ ಗರ್ಲ್ ಅವ್ರಿಗೆ ಕೂಡ ಹುಟ್ಟುತ್ತೆ. ಸೊ ಯಾವುದು ಏನು ಅಂತ ಕೂಡ ಕಾದು ನೋಡಬೇಕಾಗಿದೆ. ಬಟ್ ಇವಾಗ ಸೀಮಂತದ ಫೋಟೋಸ್ ಮಾತ್ರ ತುಂಬ ಎಲ್ಲ ಕಡೆ ಹರಿದಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವರಾಗಿರಲಿ, ಅವರ ಫ್ರೆಂಡ್ ನಿಧಿಯವರಾಗಿರಲಿ, ಅವರು ಕೂಡ ಅಷ್ಟೇ ಆಂತರ್ಯ ಸಿಲ್ಕ್ಸ್ ಮತ್ತು ಆಂತರ್ಯ ಡಿಸೈನಿಂಗಿಂದನೇ ಅವರು ಫೇಮಸ್ ಆಗಿದ್ದರು. ಸೊ ಅವರು ಕೂಡ ಇವರ ಸೀಮಂತದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಅವರ ಬೆಸ್ಟ್ ಫ್ರೆಂಡ್ ಅಂತಲೇ ಇವರು ಕೂಡ ತುಂಬಾ ಫೇಮಸ್ ಆಗಿರೋದು. ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವರಿಗೆ ಬಾಯ್ ಬೇಬಿ ಹುಟ್ಟುತ್ತಾ ಗರ್ಲ್ ಬೇಬಿ ಹುಟ್ಟುತ್ತಾ ಅಂತ. ಸೊ ಸದ್ಯಕ್ಕೆ ಅವರ ಒಂದಿಷ್ಟು ಸೀಮಂತದ ಫೋಟೋಸ್ ಎಲ್ಲ ತುಂಬಾ ವೈರಲ್ ಆಗ್ತಿದೆ, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.